ಓಡಾಡ್ತಾ ಇದ್ದಾರೆ. ಜೊತೆಗೆ ಏನಂದರೆ ಈ ಪ್ರತಾಪ್ ಬಗ್ಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಕ್ಯಾಂಪೇನ್ ಕೂಡ ಶುರುವಾಗಿದೆ. ಇನ್ನು ಟಿಕೆಟ್ ಸಿಗುವಂಥ ವಿಶ್ವಾಸ ಇದೆ ನನಗೆ, ಪಕ್ಷ ನನ್ನ ಕೈ ಬಿಡಲ್ಲ, ಇದರ ಬಗ್ಗೆ ನನಗೆ ಅಚಲವಾದಂಥ ನಂಬಿಕೆ ಇದೆ ಅಂತಾರೆ ಪ್ರತಾಪ್ ಸಿಂಹ. ಮೋದಿ ನನಗೆ ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಅವರದ್ದು. ಮೊದಲ ಬಾರಿನೂ ಕೂಡ ನಾನು ಮೋದಿ ಹೆಸರಲ್ಲಿ ಗೆದ್ದೆ, ಎರಡನೇ ಬಾರಿನೂ ಕೂಡ ಅವರ ಹೆಸರಲ್ಲೇ ಗೆದ್ದಿದ್ದೀನಿ, ಅವರ ಆಶೀರ್ವಾದದಿಂದ ಗೆದ್ದಿದ್ದೀನಿ. ಈ ಬಾರಿನೂ ಕೂಡ ಮೋದಿ ನನಗೆ ಆಶೀರ್ವಾದ ಮಾಡ್ತಾರೆ, ಮೂರನೇ ಬಾರಿನೂ ಕೂಡ ನಾನು ಮೋದಿಯವರ ಹೆಸರಲ್ಲೇ ಗೆಲ್ತೀನಿ ಅಂತ ಹೇಳಿದ್ದಾರೆ ಪ್ರತಾಪ್ ಸಿಂಹ. ನನಗೆ ಯಾರು ಹೇಳಿ, ನಾನು ಆ ಥರ ಯಾವತ್ತೂ ಹೇಳಿಲ್ಲ. ಯಾರು ನೋಡಿಲಿ, ಒಂದು ನಿಮಿಷ ನಾನು ಹೇಳಿದ್ದೀನಿ, ನಿಮಗೆ ಕೇಳುವಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ. ನೀವೇನೇ ಕೇಳಿದ್ರು ನಾನು ಉತ್ತರ ಇಷ್ಟೇ. ನಮ್ಮ ಮೋದಿಯವರ ಹೆಸರಲ್ಲಿ ಗೆದ್ದಿರೋನು, ಮೊದಲನೇ ಸರಿ ಗೆದ್ದಿದ್ದು ಮೋದಿಯವರ ಹೆಸರಲ್ಲೇ, ಎರಡನೇ ಸರಿ ಗೆದ್ದಿದ್ದು ಮೋದಿ ಹೆಸರಿನಲ್ಲೇ, ಮೂರನೇ ಸರಿನೂ ಕೂಡ ಮೋದಿಯವರ ಹೆಸರಿನಲ್ಲೇ ಗೆಲ್ಲೋನು. ಮೋದಿಜಿಯವರು ಎಲ್ಲ ಅಂಶಗಳನ್ನು ಪರಿಗಣನೆ ತೆಗೆದುಕೊಂಡು ಅವ್ರ ನಿರ್ಧಾರ ತೆಗೆದುಕೊಳ್ತಾರೆ. ಅವ್ರ ಹೆಸರಿನಲ್ಲಿ ಗೆದ್ದವನು ನಾನೇ ಊರಿಗೆಲ್ಲ ಪಟೇಲ ಅಂತ ಹೇಳೋಕ್ಕಾಗಲ್ಲ. ಅವ್ರ ಹೆಸರು ನೋಡಿ, ನಮ್ಮ ಪಾಲಿಗೆ, ನಮ್ಮ ಪಕ್ಷದ ಪಾಲಿಗೆ ಮೋದಿಜಿ ದೇವರಿದ್ದಂಗೆ. ಮೈಸೂರಿಗೆ ಅಧಿದೇವತೆ ಚಾಮುಂಡೇಶ್ವರಿ, ಕಾವೇರಿ ತಾಯಿ, ಮೋದಿಜಿ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅನ್ನೋ ವಿಶ್ವಾಸ.